ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳ ಬಗ್ಗೆ ಕಲಿಯುವುದು ಅವರ ತ್ಯಾಗ ಮತ್ತು ಕೊಡುಗೆಗಳನ್ನು ಗೌರವಿಸಲು ಉತ್ತಮ ಮಾರ್ಗವಾಗಿದೆ. ಕೆಲವು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರ ಸಂಕ್ಷಿಪ್ತ ಕಥೆಗಳು ಇಲ್ಲಿವೆ. 1. ಮಹಾತ್ಮ ಗಾಂಧಿ ಪ್ರಮುಖ ಪಾತ್ರ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕ. ಅಹಿಂಸಾತ್ಮಕ ಪ್ರತಿರೋಧದ ಸತ್ಯಾಗ್ರಹ 1930ರಲ್ಲಿ ಸ್ಟಾಲ್ಟ್ ಮಾರ್ಚ್ ಅನ್ನು ಮುನ್ನಡೆಸಿದರು. ಕತೆ. ಗಾಂಧಿಯವರ ಅಹಿಂಸೆಯ ತತ್ವವು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಮೂಲಾಧಾರವಾಯಿತು. ಅಸಹಾಯಕರ ಚಳುವಳಿ, ಸ್ಟಾಲ್ಟ್ ಮಾರ್ಚ್ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಯಂತಹ ಅಭಿಯಾನಗಳಲ್ಲಿ ಅವರ ನಾಯಕತ್ವವು ಶಾಂತಿಯುತ ವಿಧಾನಗಳ ಮೂಲಕ ಬ್ರಿಟಿಷ್ ಆಳ್ವಿಕೆಯನ್ನು ವಿರೋಧಿಸಲು ಲಕ್ಷಾಂತರ ಜನರನ್ನು ಪ್ರೇರೇಪಿಸಿತು. ಸುಭಾಷ್ ಚಂದ್ರ ಬೋಸ್ ಪ್ರಮುಖ ಪಾತ್ರ. ಭಾರತೀಯ ರಾಷ್ಟ್ರೀಯ ಸೇನೆಯ ನಾಯಕ. INA ಸ್ವಾತಂತ್ರ್ಯಕ್ಕಾಗಿ ಸಶಸ್ತ್ರ ಹೋರಾಟದಲ್ಲಿ ನಂಬಿಕೆ ಇಟ್ಟರು. ಕತೆ. ಬೋಸ್ ಗಾಂಧಿಯವರ ಅಹಿಂಸಾತ್ಮಕ ವಿಧಾನವನ್ನು ಒಪ್ಪಲಿಲ್ಲ ಮತ್ತು ವಿಶ್ವ ಸಮರ 2ರ ಸಮಯದಲ್ಲಿ ಜರ್ಮನಿ ಮತ್ತು ಜಪಾನ್ನಿಂದ ಮಿಲಿಟರಿ ಬೆಂಬಲವನ್ನು ಪಡೆದರು. ಸಶಸ್ತ್ರ ದಂಗೆಯ ಮೂಲಕ ಭಾರತವನ್ನು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಗೊಳಿಸುವ ಗುರಿಯೊಂದಿಗೆ ಅವರು INA ಅನ್ನು ರಚಿಸಿದರು. ನನಗೆ ರಕ್ತ ಕೊಡಿ ಮತ್ತು ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂದು ಹೇಳಿದ್ದರು. ಭಗತ್ ಸಿಂಗ್ ಪ್ರಮುಖ ಪಾತ್ರ. ಕ್ರಾಂತಿಕಾರಿ ಸಮಾಜವಾದಿ, ಸ್ವಾತಂತ್ರ್ಯದ ಕಡೆಗೆ ತನ್ನ ಆಮೂಲಾಗ್ರ ವಿಧಾನಕ್ಕೆ ಹೆಸರುವಾಸಿಯಾಗಿದ್ದಾರೆ. ಕತೆ. ಭಗತ್ ಸಿಂಗ್ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಅಪ್ರತಿಮ ಕ್ರಾಂತಿಕಾರಿಗಳಲ್ಲಿ ಒಬ್ಬರು. ಚಿಕ್ಕ ವಯಸ್ಸಿನಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ವ್ಯಕ್ತಿಯಾದರು. ವಿಶೇಷವಾಗಿ 1929ರಲ್ಲಿ ಕೇಂದ್ರ ಶಾಸನ ಸಭೆಯ ಮೇಲೆ ಬಾಂಬ್ ದಾಳಿಯಲ್ಲಿ ತೊಡಗಿಸಿಕೊಂಡು ನಂತರ 1931ರಲ್ಲಿ ಅವರ ಮರಣದಂಡನೆ ಅವರನ್ನು ಹುತಾತ್ಮರನ್ನಾಗಿ ಮಾಡಿತು. 4. ರಾಣಿ ಲಕ್ಷ್ಮೀಬಾಯಿ ಪ್ರಮುಖ ಪಾತ್ರ. 1857ರ ಭಾರತೀಯ ಬಂಡಾಯದ ನಾಯಕಿ. ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧದ ಪ್ರತಿರೋಧದ ಸಂಕೇತ. ಪ್ರತಿರೋಧ ಮತ್ತು ಧೈರ್ಯದ ನಿರಂತರ ಸಂಕೇತವಾಯಿತು. 5. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಮುಖ ಪಾತ್ರ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ನಾಯಕ. ರಾಜಪ್ರಭುತ್ವದ ರಾಜ್ಯಗಳನ್ನು ಏಕೀಕರಿಸುವಲ್ಲಿ ಪ್ರಮುಖ ವ್ಯಕ್ತಿ. ಕತೆ. ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವ ಪಟೇಲ್ ಸ್ವಾತಂತ್ರ್ಯದ ನಂತರ ವಿಭಜಿತ ರಾಜಪ್ರಭುತ್ವದ ರಾಜ್ಯಗಳನ್ನು ಒಂದೇ ರಾಷ್ಟ್ರವಾಗಿ ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರ ಪಾತ್ರ ಮತ್ತು ಭಾರತದ ಏಕೀಕರಣದಲ್ಲಿ ಅವರ ನಾಯಕತ್ವವು ಆ ಕಾಲದಲ್ಲಿ ಅತ್ಯಂತ ಗೌರವಾನ್ವಿತ ನಾಯಕರಲ್ಲಿ ಸ್ಥಾನವನ್ನು ಗಳಿಸಿತು. ಜವಾಹರಲಾಲ್ ನೆಹರು ಪ್ರಮುಖ ಪಾತ್ರ. ಸ್ವತಂತ್ರ ಭಾರತ ಮೊದಲು ಪ್ರಧಾನ ಮಂತ್ರಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಪ್ರಮುಖ ವ್ಯಕ್ತಿ. ಕತೆ. ನೆಹರು ಗಾಂಧಿಯವರ ನಿಕಟ ಸಹವರ್ತಿ ಮತ್ತು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖ ನಾಯಕರಾಗಿದ್ದರು. ಭಾರತದ ಭವಿಷ್ಯಕ್ಕಾಗಿ ಅವರ ದೃಷ್ಟಿಕೋನವು ಸ್ವಾತಂತ್ರ್ಯದ ನಂತರ ದೇಶದ ನೀತಿಗಳನ್ನು ರೂಪಿಸಿತು. ಅವರು ಜಾತ್ಯತೀತತೆ, ಪ್ರಜಾಪ್ರಭುತ್ವ ಮತ್ತು ಸಮಾಜವಾದದ ಪ್ರಬಲ ಪ್ರತಿಪಾದಕರಾಗಿದ್ದರು. 7. ಬಾಲಗಂಗಾಧರ್ ತಿಲಕ್ ಪ್ರಮುಖ ಪಾತ್ರ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ನಾಯಕ. ಸ್ವರಾಜ್ಯ ವಕೀಲರು.
ಕತೆ. ಬ್ರಿಟಿಷ್ ಆಳ್ವಿಕೆಯಿಂದ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೋರಿದ ಮೊದಲ ನಾಯಕರಲ್ಲಿ ತಿಲಕ್ ಒಬ್ಬರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಹೊಂದುತ್ತೇನೆ ಎಂಬ ಅವರ ಪ್ರಸಿದ್ಧ ಘೋಷಣೆಯು ದೇಶಾದ್ಯಂತ ಸ್ವಾತಂತ್ರ್ಯ ಹೋರಾಟಗಾರರನ್ನು ಒಟ್ಟುಗೂಡಿಸಿತು. 8. ಸರೋಜಿನಿ ನಾಯ್ಡು ಪ್ರಮುಖ ಪಾತ್ರ. ಕವಯಿತ್ರಿ, ಸ್ವಾತಂತ್ರ್ಯ ಹೋರಾಟಗಾರ್ತಿ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಮಹಿಳೆ. ಅವರು ಮಹಿಳಾ ಹಕ್ಕುಗಳನ್ನು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಪ್ರಮುಖ ವಕೀಲರಾಗಿದ್ದರು. 9. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರಮುಖ ಪಾತ್ರ. ಭಾರತೀಯ ಸಂವಿಧಾನದ ಶಿಲ್ಪಿ, ಸಮಾಜ ಸುಧಾರಕ. ಕತೆ. ಸಾಂಪ್ರದಾಯಿಕವಾಗಿ ಸ್ವಾತಂತ್ರ್ಯ ಹೋರಾಟಗಾರ ಎಂದು ವರ್ಗೀಕರಿಸಿದ್ದರೂ ಹೊಸದಾಗಿ ಸ್ವತಂತ್ರ ಭಾರತವನ್ನು ರೂಪಿಸುವಲ್ಲಿ ಡಾಕ್ಟರ್ ಅವರು ಸಾಮಾಜಿಕ ತಾರತಮ್ಯದ ವಿರುದ್ಧ ಹೋರಾಡಿದರು ಮತ್ತು ಸಮಾಜದ ಸಮಾಜ ಸುಧಾರಕ. ಕತೆ. ಸಾಂಪ್ರದಾಯಿಕವಾಗಿ ಸ್ವಾತಂತ್ರ್ಯ ಹೋರಾಟಗಾರ ಎಂದು ವರ್ಗೀಕರಿಸಿದ್ದರೂ ಹೊಸದಾಗಿ ಸ್ವತಂತ್ರ ಭಾರತವನ್ನು ರೂಪಿಸುವಲ್ಲಿ ಡಾಕ್ಟರ್ ಅವರು ಸಾಮಾಜಿಕ ತಾರತಮ್ಯದ ವಿರುದ್ಧ ಹೋರಾಡಿದರು ಮತ್ತು ಸಮಾಜದ ಅಂಚಿನಲ್ಲಿರುವ ವರ್ಗಗಳ ಉನ್ನತಿಗಾಗಿ ಅವಿರತವಾಗಿ ಶ್ರಮಿಸಿದರು. 10. ಲಾಲಾ ಲಜಪತ್ ರಾಯ್ ಪ್ರಮುಖ ಪಾತ್ರ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕ. ಪಂಜಾಬ್ ಕೇಸರಿ, ಪಂಜಾಬ್ನ ಸಿಂಹ ಎಂದು ಕರೆಯುತ್ತಾರೆ. ಕತೆ. ಲಾಲಾ ಲಜಪತ್ ರಾಯ್ ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಮುಖ ನಾಯಕರಾಗಿದ್ದರು. ವಿಶೇಷವಾಗಿ ಪಂಜಾಬ್ ಪ್ರದೇಶದಲ್ಲಿ ಅವರ ನಾಯಕತ್ವಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅವರು ಸ್ವದೇಶಿ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮತ್ತು ಸ್ವಾವಲಂಬನೆ ಮತ್ತು ಸ್ಥಳೀಯ ಕೈಗಾರಿಕೆಗಳ ಧ್ವನಿಯನ್ನು ಪ್ರತಿಪಾದಿಸಿದರು. ಈ ಕಥೆಗಳು ಭಾರತದ ಸ್ವಾತಂತ್ರ್ಯ ಹೋರಾಟದ ವಿಶಾಲವಾದ ಚಿತ್ರಣದ ಒಂದು ನೋಟವಾಗಿದೆ. ಇದು ವಿವಿಧ ಪ್ರದೇಶಗಳು, ಧರ್ಮಗಳು ಮತ್ತು ಹಂತಗಳಲ್ಲಿ ಅಸಂಖ್ಯಾತ ವ್ಯಕ್ತಿಗಳನ್ನು ಒಳಗೊಂಡಿತ್ತು. ಜೀವನ, ಅವರ ತ್ಯಾಗ ಮತ್ತು ಕೊಡುಗೆಗಳು ಭಾರತದ ಸ್ವಾತಂತ್ರ್ಯಕ್ಕೆ ದಾರಿ ಮಾಡಿಕೊಟ್ಟವು ಮತ್ತು ಅವರ ಪ್ರಪಂಚ ಪರಂಪರೆಗಳು ಇಂದಿಗೂ ರಾಷ್ಟ್ರವನ್ನು ಪ್ರೇರೇಪಿಸುತ್ತಿವೆ. ಧನ್ಯವಾದಗಳು.